ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ, ಸೆನ್ಸೆಕ್ಸ್ 94 ಪಾಯಿಂಟ್ಸ್ ಡೌನ್ ಆಗಿ 83,260 ಕ್ಲೋಸ್ ಆಗಿದೆ. ನಿಫ್ಟಿ 17 ಪಾಯಿಂಟ್ಸ್ ಡೌನ್ ಆಗಿ 25,492 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 332 ಪಾಯಿಂಟ್ಸ್ ಗೇನ್ ಆಗಿ 57,876 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಇನ್ಕ್ಲೂಡಿಂಗ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಕೂಡ. ಆದ್ರೆ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಅಲ್ಲಿ ನೋಡಿದ್ರ, ನಿಫ್ಟಿ ಆದ್ರೆ 180 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಓಪನ್ ಆಯ್ತು. ಸೆನ್ಸೆಕ್ಸ್ ಆದ್ರೆ ನಿಯರ್ಲಿ 600 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಓಪನ್ ಆಯ್ತು. ಅದೇ ಬ್ಯಾಂಕ್ ನಿಫ್ಟಿ ಆದ್ರೆ ನಿಯರ್ಲಿ 400 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಓಪನ್ ಆಯ್ತು. ಬರೀ ಇವತ್ತು ನಮ್ಮ ಮಾರ್ಕೆಟ್ ಮಾತ್ರನೇ ಅಲ್ಲ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು, ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲಾನು ಇವತ್ತು ಇದೇ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ನಿನ್ನೆ ರಾತ್ರಿ US ಮಾರ್ಕೆಟ್ಸ್ ಆದ್ರೆ ಕಂಪ್ಲೀಟ್ ಆಗಿ ಫಾಲ್ ಆಗೋಗಿದಾವೆ. ನ್ಯಾಸ್ಡ್ಯಾಕ್ ಆದ್ರೆ ನಿಯರ್ಲಿ 2% ಫಾಲ್ ಆಗಿದೆ. S&P 500 ಆದ್ರೆ ಎಬೋವ್ 1% ಫಾಲ್ ಆಗಿದೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ ಸಹ ಇದೇ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಬರೀ ನಮ್ಮ ಮಾರ್ಕೆಟ್ ಮಾತ್ರನೇ ಅಲ್ಲ, ವರ್ಲ್ಡ್ ಮಾರ್ಕೆಟ್ ಸಹ ಇದೇ ತರನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಒಂದ್ಸಲ ಈ ಇಮೇಜ್ ನೋಡಿ, ಇವತ್ತು ಏಷ್ಯನ್ ಮಾರ್ಕೆಟ್ಸ್ ಎಲ್ಲ ಎಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ ಅಂತ ನೀವು ಇಲ್ಲೇ ನೋಡ್ಬೋದು. ಜಪಾನ್ ಮಾರ್ಕೆಟ್ಸ್ ಆದ್ರೆ 1.5% ಫಾಲ್ ಆಗಿದೆ. ಚೈನೀಸ್ ಮಾರ್ಕೆಟ್ 1%, ತೈವಾನ್ ಮಾರ್ಕೆಟ್ 1%, ಕೊರಿಯನ್ ಮಾರ್ಕೆಟ್ 1%. ಈ ತರ ಪ್ರತಿ ಒಂದು ಮಾರ್ಕೆಟ್ ಸಹ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಆದ್ರೆ ನಮ್ಮ ಮಾರ್ಕೆಟ್ ಮಾತ್ರ ಇವತ್ತು ಓಪನಿಂಗ್ ಅಲ್ಲಿ ಎಷ್ಟೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ರು ಸಹ ಇವತ್ತು ಕಂಪ್ಲೀಟ್ ಆಗಿ ರಿಕವರ್ ಆಗೋಗಿದೆ. ಇದಕ್ಕೆ ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾನೇ ಸ್ಟ್ರಾಂಗ್ ಡೇಟಾಸ್ ಎಲ್ಲ ಇದಾವೆ. ಅದನ್ನ ಪ್ರತಿಯೊಂದು ಇವಾಗ ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ಇವಾಗ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೇ ನಾವು ಮಾತಾಡ್ಕೊಂಡಿದ್ವಿ. ಬುಧವಾರ ನಮ್ಮ ಮಾರ್ಕೆಟ್ ಕ್ಲೋಸ್ ಅಲ್ಲಿ ಇತ್ತಲ್ವಾ, ಅವತ್ ನೋಡ್ಕೊಂಡ್ರೆ US ಮಾರ್ಕೆಟ್ ಕಂಪ್ಲೀಟ್ ಆಗಿ ಫಾಲ್ ಆಗಿತ್ತು ಅಂತ ನಿನ್ನೆ ಮಾತಾಡ್ಕೊಂಡಿದ್ವಿ. ಬರೀ US ಮಾರ್ಕೆಟ್ ಮಾತ್ರ ಅಲ್ಲ, ಜಪಾನ್ ಮಾರ್ಕೆಟ್ಸ್ ಆಗ್ಲಿ, ತೈವಾನ್ ಮಾರ್ಕೆಟ್ಸ್ ಆಗ್ಲಿ, ಪ್ರತಿ ಒಂದು ಮಾರ್ಕೆಟು 3 to 4% ವರ್ಗು ಫಾಲ್ ಆಗಿದ್ವು. ಯಾಕಂದ್ರೆ US ನ ಟಾಪ್ ಬ್ಯಾಂಕ್ ಆದ JP Morgan ಅವರು ಮತ್ತೆ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವರು ಇವಾಗ ಲಾಸ್ಟ್ 1 year ಇಂದ US ಮಾರ್ಕೆಟ್ ಆದ್ರೆ ಕಂಟಿನ್ಯೂಸ್ ಆಗಿ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಈ ಟಾಪ್ IT ಕಂಪನೀಸ್ ಮತ್ತೆ ರಿಲೇಟೆಡ್ ಆಗಿ ವರ್ಕ್ ಮಾಡೋ ಕಂಪನೀಸ್ ಆದ್ರೆ ತುಂಬಾನೇ ರ್ಯಾಲಿ ಆಗಿದಾವೆ. ಎಕ್ಸಾಂಪಲ್ ಇವಾಗ ಎನ್ವಿಡಿಯಾ, ಮೈಕ್ರೋಸಾಫ್ಟ್, ಗೂಗಲ್, ಅಮೆಜಾನ್, ಮೆಟಾ, ಈ ತರ ಪ್ರತಿಯೊಂದು ಕಂಪನಿ ನೋಡ್ಕೊಂಡ್ರು ತುಂಬಾನೇ ರ್ಯಾಲಿ ಆಗಿದೆ. ಅದ್ರ ಜೊತೆಗೆ ಬರೀ ಇದು US ಮಾರ್ಕೆಟ್ ಅಲ್ಲಿ ಮಾತ್ರನೇ ಅಲ್ಲ, ಇವಾಗ ಚೈನೀಸ್ ಮಾರ್ಕೆಟ್ ಆಗ್ಲಿ, ಜಪಾನ್ ಮಾರ್ಕೆಟ್ ಆಗ್ಲಿ ಲಾಸ್ಟ್ 1 year ಅಲ್ಲಿ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದಾವೆ. ನಿಯರ್ಲಿ 30 to 40% ವರ್ಗು ಪಾಸಿಟಿವ್ ಆಗಿ ಗ್ರೋ ಆಗಿದಾವೆ. ಅದನ್ನು ಟಾಪ್ ಟೆಕ್ ಕಂಪನೀಸ್ ಏನಿದಾವೆ ಇವು ಮತ್ತೆ ರಿಲೇಟೆಡ್ ಆಗಿ ವರ್ಕ್ ಮಾಡೋ ಕಂಪನೀಸ್ ಮಾತ್ರನೇ ಈ ತರ ಪಾಸಿಟಿವ್ ಆಗಿ ಗ್ರೋ ಆಗಿರೋದು. ಅದರಿಂದ ಇವಾಗ ಗೆ ಸಂಬಂಧಪಟ್ಟಿರೋ ಸ್ಟಾಕ್ಸ್ ಏನಿದಾವೆ ಇವೆಲ್ಲ ಕಂಪ್ಲೀಟ್ಲಿ ಓವರ್ ವ್ಯಾಲ್ಯೂಯೇಷನ್ಸ್ ಅಲ್ಲಿ ಇದಾವೆ. ಅದರಿಂದ ಕಮಿಂಗ್ ಟೈಮ್ ಅಲ್ಲಿ ಮಾರ್ಕೆಟ್ ಸ್ವಲ್ಪ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದನ್ನು ನಿಯರ್ಲಿ 15 to 20% ಫಾಲ್ ಆಗೋ ಚಾನ್ಸಸ್ ಇದೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಿಂದನೇ ಈ ತರ ಪ್ರತಿಯೊಂದು ಮಾರ್ಕೆಟ್ ಸಹ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಫ್ರೆಂಡ್ಸ್, ಒಂದ್ ಕಡೆ ಈ ತರ ನ್ಯೂಸ್ ಅಪ್ಡೇಟ್ ಆಗ್ತಾ ಇದ್ರೆ, ಇನ್ನೊಂದ್ ಕಡೆ US ಇವಾಗ ರೆಸಿಷನ್ಗೆ ಹೋಗೋ ಚಾನ್ಸಸ್ ಜಾಸ್ತಿನೇ ಇದೆ ಅಂತ ಅಪ್ಡೇಟ್ ಆಗ್ತಾ ಇದೆ. ಯಾಕಂದ್ರೆ ಇವಾಗ US ಹತ್ರ ಟೋಟಲ್ ಆಗಿ ಸಾಲ ಎಷ್ಟಿದೆ ಗೊತ್ತಾ, $58 ಟ್ರಿಲಿಯನ್ ರೀಚ್ ಆಗಿದೆ. ಫ್ರೆಂಡ್ಸ್, ಇವಾಗ ಇದಕ್ಕೆ ಇಂಟ್ರೆಸ್ಟ್ ನ ಪೇ ಮಾಡೋದಕ್ಕೂ ಸಹ US ಗೌರ್ಮೆಂಟ್ ಹತ್ರ ದುಡ್ಡಿಲ್ಲ. ಜೊತೆಗೆ ಇವಾಗ US ಗೌರ್ಮೆಂಟ್ ಸಹ ಶಟ್ ಡೌನ್ ಅಲ್ಲಿ ಇದೆ. ಅದರಿಂದ ತುಂಬಾನೇ ಅನಲಿಸ್ಟ್ ಎಲ್ಲ ಇವಾಗ US ರೆಸಿಷನ್ಗೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಮತ್ತೆ ಫ್ರೆಂಡ್ಸ್, ಇವಾಗ ಕಮಿಂಗ್ ಟೈಮಲ್ಲಿ US ಏನಾದರೂ ರೆಸಿಷನ್ಗೆ ಹೋದ್ರೆ ಅದು ಇಂಡಿಯಾನ ಎಫೆಕ್ಟ್ ಮಾಡುತ್ತಾ ಇಲ್ವಾ ಅಂತ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಒಂದ್ ವೇಳೆ US ಏನಾದರೂ ರೆಸಿಷನ್ಗೆ ಹೋದ್ರೆ ಅದು ನಮ್ಮ ಮಾರ್ಕೆಟ್ ಮಾತ್ರನೇ ಅಲ್ಲ, ಇಡೀ ಗ್ಲೋಬಲ್ ಮಾರ್ಕೆಟ್ಸ್ಗೆ ಅದು ತುಂಬಾನೇ ಎಫೆಕ್ಟ್ ತೋರಿಸುತ್ತೆ. ಯಾಕಂದ್ರೆ ಪ್ರತಿಯೊಂದು ಕಂಟ್ರಿ ಜೊತೆ ಕೂಡ ನಮ್ಮ ಪ್ರಾಡಕ್ಟ್ಸ್ ನಾವು ಎಕ್ಸ್ಚೇಂಜ್ ಮಾಡ್ಕೊಂತಾನೆ ಇರ್ತೀವಲ್ವಾ. ಅದರಿಂದ ರಿಸಿಷನ್ ಏನಾದರೂ ಆದ್ರೆ ಅದು ಪ್ರತಿ ಕಂಟ್ರಿ ಮೇಲೂ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಫ್ರೆಂಡ್ಸ್, ಇವಾಗ ಕಮಿಂಗ್ ಟೈಮಲ್ಲಿ ರಿಸಿಷನ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಒಂದ್ ವೇಳೆ ಆದ್ರೆ ಇಂಡಿಯಾ ಮೇಲೆ ಕೂಡ ಎಫೆಕ್ಟ್ ಅನ್ನೋದು ಸ್ವಲ್ಪ ಇದ್ದೇ ಇರುತ್ತೆ. ಇಂಡಿಯಾ ಮೇಲೆ ಎಫೆಕ್ಟ್ ಇದ್ರೂ ಸಹ ಇಂಡಿಯನ್ ಮಾರ್ಕೆಟ್ನ ನಾನಂತೂ ತುಂಬಾನೇ ಸ್ಟ್ರಾಂಗ್ ಆಗೇ ನೋಡ್ತಾ ಇದ್ದೀನಿ. ಯಾಕಂದ್ರೆ ಇವಾಗ ರೀಸೆಂಟ್ ಆಗಿ ಗೌರ್ಮೆಂಟ್ ಯಾವ ತರ ಪಾಲಿಸೀಸ್ ನ ಚೇಂಜ್ ಮಾಡ್ಕೊಂತ ಬರ್ತಾ ಇದೆ, ಆ ಪಾಲಿಸೀಸ್ ಇಂದ ನಮ್ಮ ಮಾರ್ಕೆಟ್ಸ್ ಆದ್ರೆ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದೆ. ಜೊತೆಗೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಕೂಡ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡ್ತಾ ಇದಾರಲ್ವಾ. ಅದಕ್ಕೋಸ್ಕರ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನ ನಾನಂತೂ ಪಾಸಿಟಿವ್ ಆಗೇ ನೋಡ್ತಾ ಇದ್ದೀನಿ. ಇವಾಗ ಇದೇ ವರ್ಷದಲ್ಲೇ ನೋಡ್ಕೊಂಡ್ರೆ ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಆಗಿ ಚೇಂಜಸ್ ನ ತಂದ್ರು, ಅದಾದ್ಮೇಲೆ GST ರಿಲೇಟೆಡ್ ಆಗಿ ಚೇಂಜಸ್ ನ ತಂದ್ರು. ಮತ್ತೆ ಇವಾಗ ಗ್ಲೋಬಲ್ ಮಾರ್ಕೆಟ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ಅಷ್ಟು ಪಾಸಿಟಿವ್ ಆಗಿ ಗ್ರೋ ಆಗಿಲ್ಲ. ಇವಾಗ ಪ್ರತಿಯೊಂದು ಮಾರ್ಕೆಟ್ ನೋಡ್ಕೊಂಡ್ರೆ ಆಗ್ಲೇ ಹೇಳ್ದಂಗೆನೆ 20%, 30%, 40% ವರ್ಗು ರ್ಯಾಲಿ ಆಗಿದಾವೆ ಲಾಸ್ಟ್ 1 year ಅಲ್ಲಿ. ಆದ್ರೆ ನಮ್ಮ ಮಾರ್ಕೆಟ್ಸ್ ಮಾತ್ರ ಲಾಸ್ಟ್ 1 year ಅಲ್ಲಿ ತುಂಬಾನೇ ಕನ್ಸಾಲಿಡೇಟ್ ಆಗಿದೆ. ಅದಕ್ಕೋಸ್ಕರ ಕಮಿಂಗ್ ಟೈಮ್ ಅಲ್ಲಿ ನಮ್ಮ ಮಾರ್ಕೆಟ್ಸ್ ಇನ್ನ ಸ್ವಲ್ಪ ಫಾಲ್ ಆದ್ರೂ ಅದೊಂದು ನಮ್ಗೆ ಆಪರ್ಚುನಿಟಿನೇ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನ ಆದಷ್ಟು ಪಾಸಿಟಿವ್ ಆಗಿ ನೋಡಿ ಲಾಂಗ್ ಟರ್ಮ್ ಅಲ್ಲಿ. ಮತ್ತೆ ಫ್ರೆಂಡ್ಸ್, ಇವಾಗ ನಿನ್ನೆ ರಾತ್ರಿ ನೋಡ್ಕೊಂಡ್ರು US ಮಾರ್ಕೆಟ್ಸ್ ಅದೇ ತರನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ.
ನ್ಯಾಸ್ಡ್ಯಾಕ್ ಆದ್ರೆ ನಿಯರ್ಲಿ 2%, S&P 500 ಆದ್ರೆ ಎಬೋ 1% ಫಾಲ್ ಆಗಿದೆ. ಇದಕ್ಕೆ ಮತ್ತೆ ಹೊಸ ರೀಸನ್ ಇದೆ. ಏನಂದ್ರೆ ಚಾಲೆಂಜರ್ ಗ್ರೇ ಅಂಡ್ ಕ್ರಿಸ್ಮಸ್ ಇದೊಂದು ಪ್ರೈವೇಟ್ ಈಕ್ವಿಟಿ ಫರ್ಮ್. ಇವ್ರು ಏನ್ ಅಪ್ಡೇಟ್ ಮಾಡಿದ್ದಾರೆ ಅಂದ್ರೆ ಇವರು US ಮಾರ್ಕೆಟ್ ರಿಲೇಟೆಡ್ ಆಗಿ ಎಕಾನಮಿ ಯಾವ ತರ ಇದೆ, ಜಾಬ್ಸ್ ಕಟ್ ಯಾವ ತರ ಇದೆ ಅಂತ ಡೇಟಾನೆಲ್ಲ ಪೋಸ್ಟ್ ಮಾಡ್ತಾ ಇರ್ತಾರೆ. ಇವಾಗ ಇವ್ರು ಏನ್ ಹೇಳ್ತಾ ಇದಾರೆ ಅಂತ ಅಂದ್ರೆ ಈ ಅಕ್ಟೋಬರ್ ಮಂತ್ ಅಲ್ಲಿನೇ 153,000 ಜಾಬ್ ಕಟ್ಸ್ ನಡೆದಿದೆ US ಅಲ್ಲಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅಂದ್ರೆ ಸೆಪ್ಟೆಂಬರ್ ಮಂತ್ ಅಲ್ಲಿ 54,000 ಜಾಬ್ ಕಟ್ಸ್ ನಡೆದಿತ್ತು ಅಂತ ಅಂದ್ರು. ಅದಕ್ಕೆ 3 ಟೈಮ್ಸ್ ಇವಾಗ ಇನ್ಕ್ರೀಸ್ ಆಗಿದೆ ಅಲ್ವಾ. ಅದರಿಂದನೇ ನಿನ್ನೆ ರಾತ್ರಿ ಸಹ US ಮಾರ್ಕೆಟ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಫ್ರೆಂಡ್ಸ್ ಇವಾಗ ಈ ಅಕ್ಟೋಬರ್ ಮಂತ್ ಅಲ್ಲಿ 153,000 ಜಾಬ್ ಕಟ್ಸ್ ನಡೆದಿದೆ ಅಲ್ವಾ. ಈ ತರ ಹಿಂದೆ ಯಾವಾಗಾದ್ರೂ ರಿಪೀಟ್ ಆಗಿತ್ತಾ ಅಂತ ನೋಡ್ಕೊಂಡ್ರೆ 2003 ಇದೇ ತರನೇ ರಿಪೀಟ್ ಆಗಿತ್ತೆ ಅಂತೆ. ಅದಾದ್ಮೇಲೆ ಫಸ್ಟ್ ಟೈಮ್ ಈ ತರ ಮತ್ತೆ ರಿಪೀಟ್ ಆಗಿರೋದು ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಏನಕ್ಕೆ ಈ ತರ ಇಷ್ಟೊಂದು ಜಾಬ್ ಕಟ್ಸ್ ನಡೀತಾ ಇದೆ ಅಂದ್ರೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಈ ತರ ಜಾಬ್ ಕಟ್ಸ್ ನಡೀತಾ ಇದೆ. ಯಾಕಂದ್ರೆ ಇವಾಗ ದೊಡ್ಡ ದೊಡ್ಡ ಕಂಪನೀಸ್ ಅಲ್ಲೆಲ್ಲ ಈ AI ನ ಬಳಸ್ತಾ ಇದ್ದಾರೆ. ಅದರಿಂದ ಕಂಪನೀಸ್ ಅವರು ಕಾಸ್ಟ್ ಕಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಎಂಪ್ಲಾಯೀಸ್ನೆಲ್ಲ ಜಾಬ್ ಇಂದ ತೆಗ್ದಾಕ್ತಾ ಇದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್ ಇವಾಗ ಪ್ರತಿಯೊಂದನ್ನು ನಿನ್ನೆ ಏನ್ ನಡೆದಿದೆ, ಮೊನ್ನೆ ಏನ್ ನಡೆದಿದೆ ಅಂತ ಏನಕ್ಕೆ ಪ್ರತಿಯೊಂದನ್ನು ಡೀಟೇಲ್ ಆಗಿ ಮಾತಾಡಿದೆ ಅಂದ್ರೆ ಇವಾಗೂ ಪ್ರೆಸೆಂಟ್ ನೋಡ್ಕೊಂಡ್ರೆ US ಫ್ಯೂಚರ್ ಮಾರ್ಕೆಟ್ಸ್ ಎಬೋ 1% ನೆಗೆಟಿವ್ ಅಲ್ಲಿ ರಿಯಾಕ್ಟ್ ಆಗ್ತಾ ಇದಾವೆ. ಒಂದ್ ವೇಳೆ ಇವತ್ ರಾತ್ರಿನೂ ಸಹ ಏನಾದ್ರೂ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಬಂದ್ರೆ US ಮಾರ್ಕೆಟ್ ಏನು ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಅದರಿಂದ ಸೋಮವಾರ ನಮ್ಮ ಮಾರ್ಕೆಟ್ಸ್ ಕೂಡ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರನೇ ಪ್ರತಿಯೊಂದನ್ನು ಇವಾಗ ಡೀಟೇಲ್ ಆಗಿ ಮಾತಾಡ್ಕೊಂಡಿದ್ದು. ನೆಕ್ಸ್ಟ್ ಅದಾದ್ಮೇಲೆ ನಮ್ಮ ಮಾರ್ಕೆಟ್ ಬಗ್ಗೆ ಮಾತಾಡ್ಕೊಂಡ್ರೆ ಇವತ್ತು ನಮ್ಮ ಮಾರ್ಕೆಟ್ ಸಹ ಓಪನಿಂಗ್ ಅಲ್ಲಿ ತುಂಬಾನೇ ನೆಗೆಟಿವ್ ಆಗಿ ಓಪನ್ ಆಯ್ತು. ಇವಾಗ ಪ್ರತಿಯೊಂದು ಇಂಡೆಕ್ಸ್ ಸಮೇತ ನಿಫ್ಟಿ ಆದ್ರೆ 180 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಓಪನ್ ಆಯ್ತು. ಸೆನ್ಸೆಕ್ಸ್ ಆದ್ರೆ ನಿಯರ್ಲಿ 600 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಓಪನ್ ಆಯ್ತು. ಅದ್ರ ಜೊತೆಗೆ ಸೆಕ್ಟಾರ್ ವೈಸ್ ನೋಡ್ಕೊಂಡ್ರು IT ಸೆಕ್ಟಾರ್ ಆದ್ರೆ ನಿಯರ್ಲಿ 1% ನೆಗೆಟಿವ್ ಆಗಿ ಓಪನ್ ಆಯ್ತು. ಇದೇ ನೆಗೆಟಿವ್ ಅಪ್ಡೇಟ್ಸ್ ಇಂದ. ಆದ್ರೆ ನಮ್ಮ ಮಾರ್ಕೆಟ್ಸ್ ಆದ್ರೆ ಡೇ ಎಂಡ್ ಅಷ್ಟೊತ್ತಿಗೆ ಕಂಪ್ಲೀಟ್ ಆಗಿ ಪಾಸಿಟಿವ್ ಆಗಿ ರಿಕವರ್ ಆಗಿದಾವೆ. ಇದಕ್ಕೆ ಮೇನ್ ರೀಸನ್ಸ್ ಏನು ಅಂತ ಮಾತಾಡ್ಕೊಳ್ಳೋಣ. ಅದರಲ್ಲಿ ಮೊದಲನೇದಾಗಿ ನೋಡ್ಕೊಂಡ್ರೆ ನಮ್ಮ ಫಿನಾನ್ಸ್ ಮಿನಿಸ್ಟರ್ ಆದ ನಿರ್ಮಲಾ ಸೀತಾರಾಮನ್ ಅವರಾದ್ರೆ ಈ ಬ್ಯಾಂಕ್ಸ್ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದ್ರಲ್ಲೂ ಇವಾಗ ಈ PSU ಬ್ಯಾಂಕ್ಸ್ ಏನಿದಾವೆ ಇವನ್ನೆಲ್ಲ ಈ ಲಾರ್ಜ್ ಪ್ರೈವೇಟ್ ಬ್ಯಾಂಕ್ಸ್ ಒಳಗಡೆ ಮರ್ಜ್ ಮಾಡೋ ರಿಲೇಟೆಡ್ ಆಗಿ ಸ್ವಲ್ಪ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಬ್ಯಾಂಕ್ಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರಲ್ಲೂ ಎಸ್ಪೆಷಲಿ ಈ PSU ಬ್ಯಾಂಕ್ಸ್ ಇವತ್ತು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಈಗ ಈ ರೀಸೆಂಟ್ ಟೈಮ್ ಅಲ್ಲೇನೆ ಈ PSU ಬ್ಯಾಂಕ್ಸ್ ಬಗ್ಗೆ ಎಲ್ಲ ನಾವು ತುಂಬಾ ಸಲನೆ ಮಾತಾಡ್ಕೊಂತ ಬಂದ್ವಿ. ಪ್ರತಿಯೊಂದು PSU ಬ್ಯಾಂಕ್ಸ್ ನೋಡ್ಕೊಂಡ್ರು ಆಲ್ ಟೈಮ್ ಹೈಸ್ ಅಲ್ಲೇ ಟ್ರೇಡ್ ಆಗ್ತಾ ಇವೆ. ನೋಡೋಣ ಕಮಿಂಗ್ ಟೈಮ್ ಅಲ್ಲೂ ಈ ಬ್ಯಾಂಕ್ಸ್ ರಿಲೇಟೆಡ್ ಆಗಿ ಇನ್ನ ಏನ್ ಪಾಸಿಟಿವ್ ಅಪ್ಡೇಟ್ಸ್ ಬರ್ತವೆ ಅಂತ. ಮತ್ತೆ ಫೈನಾನ್ಸ್ ಮಿನಿಸ್ಟರ್ ಅವರು ನೆಕ್ಸ್ಟ್ 3 ಮಂತ್ಸ್ ಅಲ್ಲಿ ಈ ಬಜೆಟ್ ನಡೆಯುತ್ತಲ್ವಾ, ಈ ಬಜೆಟ್ ಅಲ್ಲಿ ಈ GST ರಿಲೇಟೆಡ್ ಆಗಿ ಇನ್ನ ಸ್ವಲ್ಪ ಚೇಂಜಸ್ ನ ತರ್ತಾ ಇದೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಇವಾಗ GST ರಿಜಿಸ್ಟ್ರೇಷನ್ ಇನ್ನ ಸ್ವಲ್ಪ ಬೇಗ ಆಗೋ ತರ ಮತ್ತೆ ರೀಫಂಡ್ಸ್ ಎಲ್ಲ ಇನ್ನ ಸ್ವಲ್ಪ ಬೇಗ ಆಗೋ ತರ ರಿಫಾರ್ಮ್ಸ್ ನ ತರ್ತಾ ಇದೀವಿ ಅಂತ ಸ್ಟೇಟ್ಮೆಂಟ್ಸ್ ನ ಕೂಡ ಮಾಡಿದ್ದಾರೆ. ಅದಾದ್ಮೇಲೆ ಸೆಬಿ ಚೇರ್ಮನ್ ಆದ ತುಹಿಕಾಂತ್ ಪಾಂಡೆ ಅವರು ಇದಾರಲ್ವಾ, ಇವರಾದ್ರೆ ನಮ್ಮ ಮಾರ್ಕೆಟ್ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಇವಾಗ ಪ್ರತಿ ಸೆಕೆಂಡ್ನು 3 ಡಿಮ್ಯಾಟ್ಸ್ ಅಕೌಂಟ್ ಓಪನ್ ಆಗ್ತಾ ಇದಾವೆ ಇಂಡಿಯಾದಲ್ಲಿ. ಜೊತೆಗೆ ನಮ್ಮ ಮಾರ್ಕೆಟ್ ರಿಲೇಟೆಡ್ ಆಗಿ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ರೀಸೆಂಟ್ ಟೈಮ್ ಅಲ್ಲೇನೆ ಈ FNO ರಿಲೇಟೆಡ್ ಆಗೆಲ್ಲ ತುಂಬಾನೇ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ನ ಕೇಳ್ತಾ ಬಂದ್ವು ಅಲ್ವಾ. ಇವಾಗ ಅದ್ರ ರಿಲೇಟೆಡ್ ಆಗು ಕೂಡ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಈ ವೀಕ್ಲಿ ಎಕ್ಸ್ಪೈರೀಸ್ ರಿಲೇಟೆಡ್ ಆಗಿ ಯಾವುದೇ ತರ ಚೇಂಜಸ್ ನ ತರೋಲ್ಲ. ಅದ್ರ ಜೊತೆಗೆ ಈ ಎಕ್ಸ್ಪೈರೀಸ್ ನ ಯಾವುದೇ ಕಾರಣಕ್ಕೂ ಸ್ಟಾಪ್ ಸಹ ಮಾಡಲ್ಲ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಅದರಿಂದನೇ ಇವತ್ತು BSE ನೋಡಿದ್ರಾ, ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಬರೀ BSE ಮಾತ್ರನೇ ಅಲ್ಲ, ಇವತ್ತು ಕ್ಯಾಪಿಟಲ್ ಮಾರ್ಕೆಟ್ಗೆ ಸಂಬಂಧಪಟ್ಟಿರೋ ಪ್ರತಿ ಒಂದು ಕಂಪನಿ ನೋಡ್ಕೊಂಡ್ರು 2 to 3% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಲ್ಲೂ BSE ಅವ್ರಿಗೆ ಇದು ತುಂಬಾನೇ ಅಡ್ವಾಂಟೇಜ್ ಅಲ್ವಾ. ಅದರಿಂದನೇ ಈ ಕಂಪನಿ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ನಮ್ಮ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಇನ್ನೊಂದು ರೀಸನ್ ಕೂಡ ಇದೆ. ಏನಂದ್ರೆ ಇವಾಗ ಪ್ರತಿಯೊಂದು ಸ್ಟಾಕ್ ಮಾರ್ಕೆಟ್ ಕೂಡ AI ಇಂದ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದೆ ಅಲ್ವಾ. ಆದ್ರೆ ನಮ್ಮ ಮಾರ್ಕೆಟ್ ಆದ್ರೆ AI ಇಂದ ನಮ್ಮ ಮಾರ್ಕೆಟ್ಸ್ ಯಾವುದೇ ತರ ಪಾಸಿಟಿವ್ ಆಗಿ ಗ್ರೋ ಆಗಿಲ್ಲ. ಅದರಿಂದನೂ ಇನ್ವೆಸ್ಟರ್ಸ್ ಏನಾದ್ರು ನಮ್ಮ ಕಂಪನೀಸ್ ಅಲ್ಲಾಗ್ಲಿ ನಮ್ಮ ಮಾರ್ಕೆಟ್ ಅಲ್ಲಾಗ್ಲಿ ಇನ್ನ ತುಂಬಾನೇ ಸ್ಟ್ರೆಂತ್ ಇದೆ ಅಂತ ಏನಾದ್ರು ವ್ಯಾಲ್ಯೂ ಬೈಯಿಂಗ್ ಮಾಡ್ತಾ ಇರ್ಬೋದು. ಅದ್ರ ಜೊತೆಗೆ ಇವಾಗ ಡೊನಾಲ್ಡ್ ಟ್ರಂಪ್ ಅವರಾದ್ರೆ ಇಂಡಿಯಾ US ರಿಲೇಟೆಡ್ ಆಗಿ ಏನ್ ಟ್ರೇಡ್ ನೆಗೋಸಿಯೇಷನ್ಸ್ ನಡೀತಾ ಇದಾವೆ ಇದ್ರ ರಿಲೇಟೆಡ್ ಆಗಿ ಮತ್ತೆ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇಂಡಿಯಾಗೂ ಕೂಡ ಒಂದ್ಸಲ ಬರ್ತಾ ಇದೀನಿ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಿಂದನೂ ಸಹ ನಮ್ಮ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಫ್ರೆಂಡ್ಸ್ ಇವಾಗ ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ ಮುಂದೆ ತರ್ತಾ ಇದೀವಲ್ಲ, ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ LIC ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಕಂಪನಿ ಆದ್ರೆ ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ
ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಈ ರಿಸಲ್ಟ್ಸ್ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಆದ್ರೂ ಸಹ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರಲಿಲ್ಲ. ಆದ್ರೆ ಕರೆಕ್ಟ್ ಆಗಿ 11:30, 12 ಆ ಟೈಮಲ್ಲಿ ಈ ಕಂಪನಿ ಆದ್ರೆ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನಿಯರ್ಲಿ 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂತ ಹೇಳೋದಕ್ಕೂ ಮುಂಚೆ ಫಸ್ಟ್ ಈ ಕಂಪನಿ ರಿಸಲ್ಟ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆದ್ರೆ 4% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಆದ್ರೆ 31% ಇನ್ಕ್ರೀಸ್ ಆಗಿದೆ. ಅದೇ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲಿ ನೋಡ್ಕೊಂಡ್ರೆ ರೆವಿನ್ಯೂಸ್ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಆದ್ರೆ ಪ್ರಾಫಿಟ್ ಸ್ವಲ್ಪ ಡ್ರಾಪ್ ಆಗಿದೆ. ಅದ್ರ ಜೊತೆಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲಿ ಮಾರ್ಜಿನ್ಸ್ ಕೂಡ ಫಾಲ್ ಆಗಿದೆ. ಇದರಿಂದ ಏನಾದ್ರೂ ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರಲಿಲ್ವೇನೋ. ಆದ್ರೆ ಅನಲಿಸ್ಟ್ ನೋಡ್ಕೊಂಡ್ರೆ ಈ ಕಂಪನಿ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಈಗ ಜೆಎಂ ಫಿನಾನ್ಷಿಯಲ್ಸ್ ಅವರು ಇದಾರಲ್ವಾ, ಇವರಾದ್ರೆ ಬೈ ರೇಟಿಂಗ್ ನ ಕೊಟ್ಟು 1111 ಟಾರ್ಗೆಟ್ ಪ್ರೈಸ್ ನ ಕೊಟ್ಟಿದ್ದಾರೆ. ಅಂದ್ರೆ ಇವಾಗ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇಂದ 20 to 25% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಪಾಸಿಟಿವ್ ರೇಟಿಂಗ್ ನ ಕೊಟ್ಟಿರೋದು. ಯಾಕಂದ್ರೆ ಇವ್ರು ಪ್ರಾಫಿಟ್ಸ್ ವೈಸ್ ನೋಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದ್ದಾರೆ. ಅದ್ರ ಜೊತೆಗೆ ಇವಾಗ ಈ ಇನ್ಶೂರೆನ್ಸ್ ಸೆಗ್ಮೆಂಟ್ ಅಲ್ಲೇನೆ ತುಂಬಾ ಕಂಪನೀಸ್ ವರ್ಕ್ ಮಾಡ್ತಾ ಇದಾವಲ್ವಾ. ಎಕ್ಸಾಂಪಲ್ ಇವಾಗ ಪ್ರೈವೇಟ್ ಪ್ಲೇಯರ್ಸ್ ತುಂಬಾನೇ ಇದ್ದಾರೆ. ಈ ಕಂಪನೀಸ್ಗೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಈ LIC ಸ್ವಲ್ಪ ಅಂಡರ್ ವ್ಯಾಲ್ಯೂ ಅಲ್ಲಿ ಇದೆ. ಅದಕ್ಕೋಸ್ಕರನೇ ಇವರು ಇನ್ನ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗ್ತಾರೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿರೋದು. ಅದ್ರ ಜೊತೆಗೆ ನೆಕ್ಸ್ಟ್ 2 ಕ್ವಾರ್ಟರ್ಸ್ ಅಲ್ಲೂ ಇನ್ನ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗ್ತಾರೆ ಅಂತಾನೆ ಕಮೆಂಟ್ಸ್ ಮಾಡಿದ್ದಾರೆ. ಅದರಿಂದ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇದೇ ಟೈಮಲ್ಲೇ ಸಿಟಿ ಅವರಾದ್ರೆ ಈ ಜೆಎಂ ಫಿನಾನ್ಷಿಯಲ್ಸ್ ಅವ್ರಿಗಿನ್ನ ತುಂಬಾ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಇವರಾದ್ರೆ ಈ ಕಂಪನಿಗೆ ಬೈ ರೇಟಿಂಗ್ ನ ಕೊಟ್ಟು 50% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಈ Q3, Q4 ಅಲ್ಲಿ ಇವರಿನ್ನ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗ್ತಾರೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಿಂದ ಇರ್ಬೋದು ಈ ಕಂಪನಿ ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೋಡೋಣ ಇನ್ನ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ಇನ್ನ ಯಾವ ತರ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಆಂಬರ್ ಎಂಟರ್ಪ್ರೈಸಸ್. ಈ ಕಂಪನಿ ಬಗ್ಗೆ ನಮ್ಮ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಸ್ ಅಲ್ಲೇನೆ ತುಂಬಾ ಸಲ ಮಾತಾಡ್ಕೊಂಡಿದ್ವಿ. ಅದ್ರ ಜೊತೆಗೆ ಈ EMS ಸೆಗ್ಮೆಂಟ್ ಅಲ್ಲೇನೆ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಪ್ಲೇಯರ್ ಅಂತ ಕೂಡ ತುಂಬಾ ಸಲನೇ ಮಾತಾಡ್ಕೊಂಡಿದ್ವಿ. ಆದ್ರೆ ಇವತ್ತು ಈ ಕಂಪನಿ ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 13% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮ್ ಅಲ್ಲೇನೆ. ಯಾಕಂದ್ರೆ ಈ ಕ್ವಾರ್ಟರ್ ಅಲ್ಲಿ ಇವರು ಕಂಪ್ಲೀಟ್ಲಿ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಇವಾಗ ಇನ್ನ ಸ್ವಲ್ಪ ಡೀಟೇಲ್ ಆಗಿ ಮಾತಾಡ್ಕೊಂಡ್ರೆ, ನೆನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಇವರು ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಈ ರಿಸಲ್ಟ್ಸ್ ಆದ್ರೆ ಕಂಪ್ಲೀಟ್ಲಿ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆದ್ರೆ 2% ಫಾಲ್ ಆಗಿದೆ. ಜೊತೆಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲಿ ನೋಡ್ಕೊಂಡ್ರೆ ನಿಯರ್ಲಿ 50% ಫಾಲ್ ಆಗಿದೆ. ಜೊತೆಗೆ ಪ್ರಾಫಿಟ್ಸ್ ಆದ್ರೆ ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರ್ ಅಲ್ಲಿ 21 crores ಪ್ರಾಫಿಟ್ಸ್ ನ ಪೋಸ್ಟ್ ಮಾಡಿದ್ರು. ಆದ್ರೆ ಈ ಕ್ವಾರ್ಟರ್ ಅಲ್ಲಿ 32 crores ಲಾಸಸ್ ನ ಪೋಸ್ಟ್ ಮಾಡಿದ್ದಾರೆ. ಜೊತೆಗೆ ಈ ಕ್ವಾರ್ಟರ್ ಅಲ್ಲಿ ಮಾರ್ಜಿನ್ಸ್ ಕೂಡ ಡ್ರಾಪ್ ಆಗಿದೆ. ಓವರ್ ಆಲ್ ಈ ಎಲ್ಲಾ ರೀಸನ್ಸ್ ಇಂದಾನೆ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಇವಾಗ ನೀವು ಕೇಳ್ಬೋದು, ನೀವು ನೋಡಿದ್ರೆ ಈ ಕಂಪನಿ ಬಗ್ಗೆ ಎಲ್ಲ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡ್ತಿದ್ರಿ, ಆದ್ರೆ ಇವಾಗ ಯಾಕೆ ಈ ಕಂಪನಿ ಲಾಸಸ್ ನ ಪೋಸ್ಟ್ ಮಾಡಿದೆ ಅಂತ ಕೇಳ್ಬೋದು. ಅದಕ್ಕೂ ಸಹ ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇವಾಗ ಈ ಕಂಪನಿ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ನೋಡ್ಕೊಂಡ್ರೆ 106 crores ಪ್ರಾಫಿಟ್ಸ್ ನ ಪೋಸ್ಟ್ ಮಾಡಿದ್ರು. ಮತ್ತೆ ಇಯರ್ ಆನ್ ಇಯರ್ ಅಲ್ಲಿ ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರ್ ಅಲ್ಲಿ 21 crores ಪ್ರಾಫಿಟ್ಸ್ ನ ಪೋಸ್ಟ್ ಮಾಡಿದ್ರು. ಆದ್ರೆ ಈ ಕ್ವಾರ್ಟರ್ ಅಲ್ಲಿ ಏನಕ್ಕೆ ಲಾಸಸ್ ನ ಪೋಸ್ಟ್ ಮಾಡಿದ್ದಾರೆ ಅಂತ ಅಂದ್ರೆ, ಇವ್ರಿಗೆ ಮೇನ್ ಆಗಿ ರೆವಿನ್ಯೂಸ್ ಎಲ್ಲಿಂದ ಬರುತ್ತೆ ಅಂತ ನೋಡ್ಬೇಕಾಗಿರುತ್ತೆ. ಒಂದು REC ಅಂದ್ರೆ ರೂಮ್ ಏರ್ ಕಂಡೀಷನರ್ ಸೆಗ್ಮೆಂಟ್. ಈ ಸೆಗ್ಮೆಂಟ್ ಇಂದನೇ ಇವ್ರಿಗೆ ಮೋಸ್ಟ್ ಆಫ್ ದ ರೆವಿನ್ಯೂಸ್ ಬರುತ್ತೆ. ಅದಾದ್ಮೇಲೆ ಎಲೆಕ್ಟ್ರಾನಿಕ್ ಡಿವಿಷನ್ಸ್ ಇಂದ ಸ್ವಲ್ಪ ರೆವಿನ್ಯೂಸ್ ಬರುತ್ತೆ. ಮತ್ತೆ ರೈಲ್ವೆ ಮತ್ತೆ ಸಬ್ ಡಿವಿಷನ್ ಮತ್ತೆ ಡಿಫೆನ್ಸ್ ಸೆಗ್ಮೆಂಟ್ ಇಂದ ಸ್ವಲ್ಪ ರೆವಿನ್ಯೂಸ್ ಬರುತ್ತೆ. ಈ 3 ಸೆಗ್ಮೆಂಟ್ಸ್ ಇಂದ ಇವ್ರಿಗೆ ರೆವಿನ್ಯೂಸ್ ಬರುತ್ತೆ. ಓಕೆನಾ? ಇವಾಗ ಈ ರೂಮ್ ಏರ್ ಕಂಡೀಷನರ್ ಸೆಗ್ಮೆಂಟ್ ಏನಿದೆ, ಇವಾಗ ಈ ವರ್ಷ ಯಾವ ತರ ಐತೆ ಹೇಳಿ, ಈ ಸಮ್ಮರ್ ಅನ್ನೋದು ಸ್ವಲ್ಪ ಬೇಗ ಮುಗ್ದೋಗಿದೆ. ಅದರಿಂದ ಈ ಏರ್ ಕಂಡೀಷನರ್ ಡಿಮ್ಯಾಂಡ್ ಅನ್ನೋದು ತುಂಬಾನೇ ಕಮ್ಮಿ ಆಗಿದೆ. ಅದರಿಂದ ಈ ಸೇಲ್ಸ್ ಡ್ರಾಪ್ ಆಗಿದೆ. ಅದ್ರ ಜೊತೆಗೆ ಈ ರಾ ಮೆಟೀರಿಯಲ್ ಕಾಸ್ಟ್ ಕೂಡ ತುಂಬಾನೇ ಇನ್ಕ್ರೀಸ್ ಆಗಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಓವರ್ ಆಲ್ ಈ ಎಲ್ಲಾ ರೀಸನ್ಸ್ ಇಂದನೇ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ 13% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಮತ್ತೆ ಶೇರ್ ಪ್ರೈಸ್ ಸ್ವಲ್ಪ ರಿಕವರ್ ಆಗಿದೆ ಅಲ್ವಾ. ಇದಕ್ಕೆ ರೀಸನ್ ಏನು ಅಂತ ಅಂದ್ರೆ, ಈ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ಮೇಲೆ ಮ್ಯಾನೇಜ್ಮೆಂಟ್ ಅವರು ಪಾಸಿಟಿವ್ ಗೈಡೆನ್ಸ್ ನ ಕೊಟ್ಟಿದ್ದಾರೆ. ಇವಾಗ ಈ ಸಮ್ಮರ್ ಸೇಲ್ಸ್ ಬೇಗ ಎಂಡ್ ಆಗಿರೋ ಕಾರಣದಿಂದ ಈ ತರ ರೂಮ್ ಏರ್ ಕಂಡೀಷನರ್ ಸೆಗ್ಮೆಂಟ್ ಅಲ್ಲಿ ಸ್ವಲ್ಪ ಡ್ರಾಪ್ ಕಾಣ್ತಾ ಇದೆ. ಆದ್ರೆ ಕಮಿಂಗ್ ಕ್ವಾರ್ಟರ್ಸ್ ಇನ್ನ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಯಾಕಂದ್ರೆ ಈ ನವರಾತ್ರಿ ಟೈಮ್ ಅಲ್ಲಿ ಎಲೆಕ್ಟ್ರಾನಿಕ್ ಸೇಲ್ಸ್ 20 to 25% ಇನ್ಕ್ರೀಸ್ ಆಗಿದೆ ಇಯರ್ ಆನ್ ಇಯರ್ ಅಲ್ಲಿ ಅಂತ ಯೂನಿಯನ್ IT ಮಿನಿಸ್ಟರ್ ಆದ ಅಶ್ವಿನಿ ವೈಷ್ಣವ್ ಅವರೇ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದ ನೋಡೋಣ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ಇನ್ನ ಯಾವ ತರ ಸೇಲ್ಸ್ ನ ಇನ್ಕ್ರೀಸ್ ಮಾಡ್ಕೊಂತಾರೆ, ಇನ್ನ ಇವರು ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗ್ತಾರೆ ಅಂತ. ಮತ್ತೆ ಫ್ರೆಂಡ್ಸ್, ಇವಾಗ ಇನ್ನೊಂದು ಇನ್ಫಾರ್ಮೇಶನ್ ಶೇರ್ ಮಾಡಬೇಕು ಅಂತ ಇದ್ದೀನಿ. ಏನಂದ್ರೆ,
ಇವರು RAC ಸೆಗ್ಮೆಂಟ್ ಅಲ್ಲಿ ಮಾತ್ರನೇ ಎಲ್ಲ ವರ್ಕ್ ಮಾಡ್ತಾ ಇರೋದು. ಇವಾಗ ಎಲೆಕ್ಟ್ರಾನಿಕ್ ಡಿವಿಷನ್ ಅಲ್ಲೂ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಇದ್ರಲ್ಲಾದ್ರೆ ಈ PCBs ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದ್ರ ಜೊತೆಗೆ ಈ ರೈಲ್ವೆ ಸೆಗ್ಮೆಂಟ್ ಅಲ್ಲೂ ವರ್ಕ್ ಮಾಡ್ತಾರೆ. ಈ ರೈಲ್ವೇಸ್ ಅಲ್ಲಿ ಬಳಸೋ ತುಂಬಾನೇ ಕಾಂಪೋನೆಂಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದಾದ್ಮೇಲೆ ಡಿಫೆನ್ಸ್ ಸೆಗ್ಮೆಂಟ್ ಅಲ್ಲೂ ಕೂಡ ವರ್ಕ್ ಮಾಡ್ತಾರೆ. ಇವಾಗ ಡಿಫೆನ್ಸ್ ರಿಲೇಟೆಡ್ ಆರ್ಡರ್ ಬುಕ್ಕೆನೆ ನಿಯರ್ಲಿ 2,500 ಕೋಟಿ ಇದೆ. ಅದಕ್ಕೋಸ್ಕರ ನೋಡೋಣ ಇನ್ನ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲೆಲ್ಲ ಇವ್ರನ್ನ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಭಾರತ್ ಹೆವಿ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಈ ಕಂಪನಿ ಆದ್ರೆ ಇವತ್ತು ಎಬೋವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ NTPC ಅವರಿಂದ 6,650 crores ವರ್ತ್ ಆಫ್ EPC ಆರ್ಡರ್ ಬಂದಿದೆ. ಇದರಲ್ಲಿ 800 ಮೆಗಾವಾಟ್ಸ್ ಸೂಪರ್ ಕ್ರಿಟಿಕಲ್ ಥರ್ಮಲ್ ಪವರ್ ಪ್ರಾಜೆಕ್ಟ್ಗೋಸ್ಕರ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ನೆಕ್ಸ್ಟ್ 48 ಮಂತ್ಸ್ ಅಲ್ಲಿ EPC ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಬೇಕು ಅಂತ ಕೂಡ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ರೇಲ್ಟೆಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಈ ಕಂಪನಿಗಾದ್ರೆ ಇವತ್ತು ಮಲ್ಟಿಪಲ್ ಆರ್ಡರ್ಸ್ ಬಂದಿದೆ ಗುಜರಾತ್ ಇಂದ ಮತ್ತೆ ಉತ್ತರ ಪ್ರದೇಶದಿಂದ. ಫಸ್ಟ್ ಇವಾಗ ಗುಜರಾತ್ ಇಂದ ನೋಡ್ಕೊಂಡ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ 65 crores ವರ್ತ್ ಆಫ್ ಆರ್ಡರ್ ಬಂದಿದೆ. ಏನಕ್ಕೋಸ್ಕರ ಅಂದ್ರೆ ಈ ಎಜುಕೇಶನ್ ಲ್ಯಾಬ್ಸ್ ಇರ್ತಾವಲ್ವಾ, ಇದನ್ನ ಡಿಸೈನ್, ಇನ್ಸ್ಟಾಲೇಷನ್ ಮತ್ತೆ ಮೇಂಟೆನೆನ್ಸ್ ರಿಲೇಟೆಡ್ ಆರ್ಡರ್ ಬಂದಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇದು ನೆಕ್ಸ್ಟ್ 3 years ಒಳಗಡೆ ಕಂಪ್ಲೀಟ್ ಆಗಬೇಕು ಅಂತ ಕೂಡ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಉತ್ತರ ಪ್ರದೇಶದಿಂದ ಆದ್ರೆ ಈ IT ಮತ್ತೆ ಎಲೆಕ್ಟ್ರಾನಿಕ್ ಡಿಪಾರ್ಟ್ಮೆಂಟ್ಸ್ ಇಂದ 14 crores ಆರ್ಡರ್ ಬಂದಿದೆ. ಇದರಲ್ಲೂ ಅಷ್ಟೇ ಈ ಸೆಕೆಂಡರಿ ಸ್ಕೂಲ್ಸ್ ಅಲ್ಲಿ ಲ್ಯಾಬ್ಸ್ ನ ಡಿಸೈನ್ ಮಾಡೋದು, ಸೆಟಪ್ ಮಾಡೋದು, ಇದಕ್ಕೋಸ್ಕರ ಆರ್ಡರ್ ಬಂದಿದೆ. ಮತ್ತೆ ಈ ಪ್ರಾಜೆಕ್ಟ್ ಅಷ್ಟೇ ನೆಕ್ಸ್ಟ್ 2 years ಅಲ್ಲಿ ಕಂಪ್ಲೀಟ್ ಆಗಬೇಕು ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ NBCC ಈ ಕಂಪನಿ ಆದ್ರೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 2% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವ್ರಿಗೊಂದು 350 crores ಲಾರ್ಜ್ ಆರ್ಡರ್ ಬಂದಿದೆ. ಅದರಿಂದ ಇವಾಗ ಇನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಂಡ್ರೆ ಈ ಹೆವಿ ವೆಹಿಕಲ್ ಫ್ಯಾಕ್ಟ್ರಿ ಇದೆ ಅಲ್ವಾ, ಈ ಫ್ಯಾಕ್ಟ್ರಿಯಿಂದ NBCC ಅವ್ರಿಗೆ ಕ್ಯಾಪಿಟಲ್ ಸಿವಿಲ್ ವರ್ಕ್ ರಿಲೇಟೆಡ್ ಆಗಿ ಸರ್ವಿಸಸ್ ನ ಪ್ರೊವೈಡ್ ಮಾಡೋದಕ್ಕೆ ಈ ಆರ್ಡರ್ ಬಂದಿರೋದು ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಸೆಪ್ಟೆಂಬರ್ ಮಂತ್ ಅಲ್ಲೂ ಅಷ್ಟೇ ರಾಜಸ್ಥಾನ್ ಸ್ಟೇಟ್ ಇಂದ 3,700 crores ವರ್ತ್ ಆಫ್ ಆರ್ಡರ್ ಬಂದಿತ್ತು. ಜೊತೆಗೆ ಈ NBCC ಕಂಪನಿ ಏನಿದೆ ಇವರು ಕಾನ್ಸ್ಟೆಂಟ್ ಆಗಿ ಇವ್ರ ಆರ್ಡರ್ ಬುಕ್ ನ ತುಂಬಾನೇ ಇಂಪ್ರೂವ್ ಮಾಡ್ಕೊಂತಾನೆ ಇದ್ದಾರೆ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಾನು ಹೇಳಿದ ಇನ್ಫಾರ್ಮೇಶನ್ ಅಲ್ಲಿ ಯಾವುದೇ ತರ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.